ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ನನ್ನ ಮಾರ್ನಿಂಗ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವ್ಲಾಗ್ನಲ್ಲಿ ನಾನು ಮಾರ್ನಿಂಗ್ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ನಾನು ಲಂಚ್ ಪ್ರಿಪ್ರೇಷನ್ ಕೂಡ 2 ರೆಸಿಪೀಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ಟೆರೆಸ್ ಮೇಲೆ ಬೆಳೆದಿರುವಂತಹ ಹರವೆ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ. ಈ ಹರವೆ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಇದೆ, ಕೆಂಪು ಹರವೆ ಸೊಪ್ಪಿದು. ಇದನ್ನು ಬಳಸಿ ನಾನು ಸಿಂಪಲ್ಲಾಗಿ ಒಂದು ಟ್ರೆಡಿಷ್ನಲ್ ಅಡುಗೆನೇ ಅಂತ ಹೇಳ್ಬೋದು. ನಮ್ಮ ಕೊಂಕಣಿ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ. ಹರವೆ ಸೊಪ್ಪು ಮತ್ತು ಬೇಳೆ ಹಾಕಿಬಿಟ್ಟು ಜಾಸ್ತಿ ಏನು ಮಸಾಲೆ ಇಲ್ಲದೆ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಬೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಹರವೆ ಸೊಪ್ಪು ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಅಂದರೆ ನಾರ್ಮಲ್ ನಾವು ತುಂಬ ಸ್ಪೈಸಸನ್ನು ಹುರಿತೀವಿ. ಇದಕ್ಕೆಲ್ಲ ಏನೂ ಆ ಥರ ಹುರಿಯೋದು ಎಲ್ಲ ಏನೂ ಇಲ್ಲ. ವೆರಿ ಈಸಿ ಆ್ಯಂಡ್ ವೆರಿ ಫ್ಲೇವರ್ಫುಲ್. ರುಚಿಗಂತೂ ಏನು ಕಡಿಮೆನೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಬನ್ನಿ ಹಾಗಾದರೆ ಕುಕ್ಕರಲ್ಲಿ ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. 1/4 ಕಪ್ ಹಾಕ್ಕೊಂಡಿದ್ದೀನಿ. ಹೆಚ್ಕೊಂಡಿರುವಂತಹ ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ. ಮತ್ತು ಅದ್ರ ಜೊತೆ ನಾನು 1 ಈರುಳ್ಳಿನ ಇವಾಗ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. 1 ರಿಂದ 1.5 ಈರುಳ್ಳಿ ತೊಗೊಂಡಿದ್ದೀನಿ. ಇವೆಲ್ಲವನ್ನು ಇವಾಗ ಪ್ರೆಷರ್ ಕುಕ್ ಮಾಡ್ಕೊತೀನಿ. ಈಗ ನಾನು ಒಂದು ಮಸಾಲೆ ರೆಡಿ ಮಾಡಬೇಕು. ಸಿಂಪಲ್ ಮಸಾಲೆ ಇದು. ಬ್ಯಾಡಗಿ ಮೆಣಸಿನ್ಕಾಯಿ ಹುರಿದಿರೋದು ತೊಗೊಂಡಿದ್ದೀನಿ. 3 ಎಸಳು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯಿ ಅಥವಾ ರಾಮನಾಡು ಅಂತ ಮೆಣಸಿನ್ಕಾಯಿ ಬರುತ್ತಲ್ವ, ಅದು ಯಾವ ಮೆಣಸಿನ್ಕಾಯಿ ಬೇಕಿದ್ರೂ ಕೆಂಪು ಮೆಣಸಿನ್ಕಾಯಲ್ಲಿ ಯಾವುದಿರುತ್ತೆ ಅದನ್ನು ಉಪಯೋಗಿಸ್ಕೊಬೋದು. ಇವಾಗ ಇದಕ್ಕೆ ನಾನು ಅರಿಶಿನ ಹಾಕ್ತಾಯಿದ್ದೀನಿ, ಚಿಟಿಕೆ ಅರಿಶಿನ. ಮತ್ತು ಇವಾಗ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ನೀವು ಮೀಲ್ ಪ್ರೆಪ್ಪಲ್ಲಿ ನೋಡಿರ್ಬೋದು, ನಾನು ಈ ಕಾಯಿ ತುರಿಯನ್ನು ಕೆಲವು ಪಲ್ಯಗಳಿಗೆ ಈ ಥರ ಚಿಪ್ಪನ್ನು ಬಿಡಿಸ್ಬಿಟ್ಟು ನಾನು ಸ್ಟೋರ್ ಮಾಡ್ತೀನಿ. ಅದನ್ನೇ ಈ ಥರ ಇಲ್ಲಿ ತಗೊಂಡಿದ್ದೀನಿ. ಇವಾಗ ಅದನ್ನೆಲ್ಲವನ್ನು ರುಬ್ಬಿ ಮಿಕ್ಸಿಯಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ರೆಷರ್ ಕುಕ್ಕರಿಂದ ಒಂದು ತಪ್ಪಲೆಗೆ ಹಾಕ್ಕೊಂಡು ನಾನು ಇದನ್ನು ಶಿಫ್ಟ್ ಮಾಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಬೇಕು. ಇದು ನೋಡಿ ಇನ್ನೂ ದಪ್ಪ ಇದೆ. ನಾನು ಇದಕ್ಕೆ ಇವಾಗ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಸರಿಯಾಗಿ ಮಾಡ್ತೀನಿ. ಸಾಂಬಾರು ಕನ್ಸಿಸ್ಟೆನ್ಸಿಗಿಂತ ಸ್ವಲ್ಪ ದಪ್ಪನಾಗೆ ಇರಬೇಕು ಇದು. ನಾನು ಡೈಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನನ್ನ ಈ ವ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಲೈಕಿಂದ ನನಗೆ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಒಳ್ಳೆ ಕಂಟೆಂಟನ್ನು ಮಾಡೋದಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟಾಗಿ ತಲುಪುತ್ತೆ. ಇವಾಗ ನಾನು ರುಬ್ಬಿಟ್ಕೊಂಡ ಮಸಾಲೆಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಸಿಂಪಲ್ ಆಗಿರೋ ಮಸಾಲೆ ಇದು, ಆದರೆ ಫ್ಲೇವರ್ಫುಲ್ಲು ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ. ಇದು ನಾನು ಹರವೆ ಸೊಪ್ಪಿನಿಂದ ಮಾಡಿದ್ದೀನಿ. ನೀವು ಬಸಳೆ ಸೊಪ್ಪು ಅಥವಾ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಬೇರೆ ಯಾವ ಸೊಪ್ಪನ್ನು ಹಾಕಿ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ಇವಾಗ ನಾನು ಇಲ್ಲೆಲ್ಲೂ ಉಪ್ಪು ಹಾಕಿಲ್ಲ. ಇವಾಗ ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಬಾಯ್ಲ್ ಬರಬೇಕು. ಮತ್ತು ಇದನ್ನು ಮುಚ್ಚಿ ನಾನು ಒಂದು 5 ರಿಂದ 10 ನಿಮಿಷ ಬಿಡಬೇಕು. ಪಕ್ಕದಲ್ಲಿ ನಾನು ಒಗ್ಗರಣೆಗೆ ಅಂತ ಈರುಳ್ಳಿ ಕೂಡ ಸಣ್ಣದಾಗಿ ಹೆಚ್ಚಿಕೊಡ್ತಾ ಇದ್ದೀನಿ. ಸಿಂಪಲ್ ಒಗ್ಗರಣೆ ಮಾಡ್ತಾಯಿದ್ದೀವಿ ಇದಕ್ಕೆ. ಇವಾಗ ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆ 1 ಚಿಕ್ಕ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಿಷ್ಟನ್ನು ಒಗ್ಗರಣೆ ಅಂದರೆ ಇಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕರಿಬೇವು, ಸಾಸಿವೆ, ಬೆಳ್ಳುಳ್ಳಿ ಏನೂ ಹಾಕ್ತಾಯಿಲ್ಲ ನಾವು. ಜಸ್ಟ್ ಈರುಳ್ಳಿ ಒಗ್ಗರಣೆಯನ್ನು ಮಾಡ್ತಾಯಿದ್ವಿ. ಈರುಳ್ಳಿಯನ್ನು ಸ್ವಲ್ಪ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಇದನ್ನು ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ವೆರಿ ಹೆಲ್ದಿ ಕೂಡ ಹೌದು. ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ಅನ್ನಕ್ಕಂತೂ ಸೂಪರಾದ ಕಾಂಬಿನೇಷನು. ಚಪಾತಿ ಕೂಡ ನೀವು ಟ್ರೈ ಮಾಡ್ಬೋದು. ಇವಾಗ ರೆಡಿ ಆಯಿತು ನಮ್ಮದು ಬೇಳೆ ಮತ್ತು ಹರವೆ ಸೊಪ್ಪಿನ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದು ಮಾಡ್ತಾ ನಾನು ಒಂದು ಕಡೆಯಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಮತ್ತು ಟೀ ಕೂಡ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಸೈಡಲ್ಲಿ ನಾನು ಕಟ್ಲೆಟ್ ಮಾಡ್ತಾಯಿದ್ದೀನಿ. ಇದು ಕಟ್ಲೆಟ್ ಅಂದರೆ ಆಲೂ ಟಿಕ್ಕಿ ಆ ಥರ ಕಟ್ಲೆಟ್ ಅಲ್ಲ. ನನ್ನ ಚಾನಲ್ನಲ್ಲಿ ನಾನು 2-3 ಥರದ ಕಟ್ಲೆಟನ್ನು ತೋರಿಸಿದ್ದೀನಿ. ಇದು ಕಟ್ಲೆಟ್ ಅಂದರೆ ಸ್ಟಫ್ ಮಾಡೋ ಕಟ್ಲೆಟು. ಇವಾಗ ನಾನು ಆಲೂಗಡ್ಡೆಯನ್ನು 3 ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಒಗ್ಗರಣೆನ ಮಾಡ್ತಾಯಿದ್ದೀನಿ. ಇವಾಗ ನಾವು
ಪಡವಲಕಾಯಿಯನ್ನು ಸ್ಟಫ್ ಮಾಡಿಬಿಟ್ಟು ಫ್ರೈ ಮಾಡ್ತಾಯಿದ್ದೀವಿ. ಇದು ಕೂಡ ಮನೇಲಿರುವ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ತಾ ಇರೋದು. ತುಂಬ ಸಿಂಪಲ್ಲಾಗಿ ಕಟ್ಲೆಟನ್ನು ಮಾಡ್ತಾಯಿದ್ದೀನಿ. ನಾರ್ತ್ ಇಂಡಿಯನ್ ಏನು ಮಸಾಲೆಗಳು ಏನು ಉಪಯೋಗಿಸ್ತಾ ಇಲ್ಲ ನಾನಿಲ್ಲಿ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ನಾರ್ಮಲ್ ಎಣ್ಣೆನೇ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದ ಮೇಲೆ ನಾನು ಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ನಾನು ಇಲ್ಲಿ ಕೆಂಪು ಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ. ಕೆಂಪು ಮೆಣಸಿನ್ಕಾಯಲ್ಲಿ ಬ್ಯಾಡಗಿ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಿದ್ರೂ ತೊಗೋಬೋದು. ನಾನೊಂದು 4ರಿಂದ 5 ಈ ಥರ ತುಂಡು ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಅದು ಫ್ರೈ ಆಗಬೇಕು. ಈ ಮೆಣಸಿನ ಜೊತೆಗೆ ನೀವು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಬರುತ್ತಲ್ವ, ಬಾಳಕದ ಮೆಣಸಿನ್ಕಾಯಿ, ಅದನ್ನು ಕೂಡ ಇಲ್ಲಿ ಉಪಯೋಗಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಹಾಕಿದರೂ ಕೂಡ ನನ್ನ ಹತ್ರ ಅದು ಅವೈಲೇಬಲ್ ಇಲ್ಲದೇ ಇರೋದ ಕಾರಣದಿಂದ ನಾನು ಕೆಂಪು ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆ ನಾನು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕ್ರಿಸ್ಪಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಅದು ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಇವಾಗ ಆಲೂಗಡ್ಡೆ ಸ್ಟಫಿಂಗ್ಗೆ ಹಾಕ್ಕೋಬೇಕು. ಆಲೂಗಡ್ಡೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ನಾನು ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಇದೇ ಥರ ಪಡವಲಕಾಯಿಯನ್ನು ಸ್ಟಫ್ ಮಾಡಿ ಮಾಡ್ತೀರಾ ಅಥವಾ ಯಾವ ಥರ ಮಾಡ್ತೀರಾ ಅನ್ನೋದು ರೆಸಿಪಿಯನ್ನು ನನ್ನ ಜೊತೆ ಕೂಡ ನೀವು ಶೇರ್ ಮಾಡ್ಬೋದು. ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಇವಾಗ ಒಗ್ಗರಣೆನೂ ಕೂಡ ಹಾಕ್ಕೊಂಡಾಗಿದೆ. ಇವಾಗ ನೋಡಿ, ಒಗ್ಗರಣೆ ಈಗ ಜಸ್ಟ್ ವಾರ್ಮ್ ಆಗಿದೆ. ನಾವು ಅದನ್ನು ತಣಿಯೋ ಮುಂಚೆನೇ ಅದನ್ನು ಕ್ರಿಸ್ಪು ಇರೋದು ಈ ಥರ ಪೀಸ್ ಮಾಡಿ ಅದನ್ನು ನಾವು ಕೈಯಲ್ಲೇ ಮ್ಯಾಶ್ ಮಾಡ್ಕೊಬೇಕು. ಈ ಥರ ತಣ್ಣು ಹೋದರೆ ಅದು ಮೆಣಸಿನ್ಕಾಯಿ ಮ್ಯಾಶ್ ಅಂತೂ ಖಂಡಿತ ಆಗಲ್ಲ, ಸೊ ಕ್ರಷ್ ಆಗಲ್ಲ ಅಂತೂ. ಬಿಸಿ ಇರುವಾಗಲೇ ನಾವು ಕೆಂಪು ಮೆಣಸಿನ್ಕಾಯಿ ಮತ್ತು ಒಗ್ಗರಣೆಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊಬೇಕು ಆಲೂಗಡ್ಡೆನ. ಇವಾಗ ನೀವು ಇದಕ್ಕೆ ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು. ನಾನು ಇದರ ಜೊತೆಗೆ ಇಂಗನ್ನು ಕೂಡ ಹಾಕ್ತಾಯಿದ್ದೀನಿ. ಇಂಗನ್ನು ಸ್ಕಿಪ್ ಮಾಡ್ಕೊಬಿಡಿ, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇಂಗಿನ ಪುಡಿ ಇಲ್ಲದಿದ್ದರೆ ಇಂಗಿನ ನೀರು ಕೂಡ ಹಾಕ್ಕೊಬೋದು. ಇವಾಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಸ್ಟಫಿಂಗ್ ಇವಾಗ ರೆಡಿ ಆಗುತ್ತೆ. ಪಡವಲಕಾಯಿ ಸ್ಟಫ್ ಅಂದಮೇಲೆ ಈ ಥರ ನಾನು ಅರ್ಧ ಇಂಚು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ರಿಂಗ್ ಆಗಿ ಕಟ್ ಮಾಡಿ ಮಧ್ಯದ ಬೀಜನೆಲ್ಲ ತೆಗೆದು ಒಂದು ಬಿಸಿ ನೀರಿಗೆ ಒಂದು 2 ನಿಮಿಷ ಹಾಕಿ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ಲಿ ಕುಕ್ಡ್ ಪಡವಲಕಾಯಿ ಅಲ್ಲ ಅದು. ಇವಾಗ ನೋಡಿ ಈ ಥರ ಸ್ಟಫ್ ಮಾಡ್ತಾಯಿದ್ದೀನಿ. ಇದು ಹೀಗೆ ಹುರಿಯುವಂಥದ್ದಲ್ಲ, ಒಂದು ಕೋಟಿಂಗನ್ನು ಮಾಡ್ಕೊಬೇಕು ನಾವು. ಮ್ಯಾರಿನೇಷನ್ನು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಬಾಂಬೆ ರವೆ ಏನಿರುತ್ತೆ ಅದನ್ನು ತೊಗೊಂಡಿದ್ದೀನಿ. ಬಾಂಬೆ ರವೆ ಮತ್ತು ಅಕ್ಕಿ ಹಿಟ್ಟು 1 ಸ್ಪೂನ್ ಅಷ್ಟೇ, ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಖಾರದ ಪುಡಿ 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಇವೆಲ್ಲವನ್ನು ಹಾಕಿ ಇವಾಗ ಚೆನ್ನಾಗಿ ರವೆಯನ್ನು ನಾವು ಮಿಕ್ಸ್ ಮಾಡ್ಕೊಬೇಕು. ನೀವು ಬೇಕಿದ್ರೆ ಇದರಲ್ಲಿ ಬೇರೆ ಮಸಾಲೆಗಳನ್ನು ಕೂಡ ಹಾಕ್ಕೊಬೋದು, ಆದರೆ ಇದೇ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಏನು ಪಡವಲಕಾಯಿಯನ್ನು ನಾವು ಸ್ಟಫ್ ಮಾಡಿಟ್ಟಿದ್ವಲ್ವ ಅದನ್ನು ಇದಕ್ಕೆ ಕೋಟ್ ಮಾಡಿ ನಾವು ಫ್ರೈ ಮಾಡಬೇಕು. ಇಲ್ಲಿ ಡೀಪ್ ಫ್ರೈ ಏನೂ ಮಾಡ್ತಾಯಿಲ್ಲ ನಾನು ತವದ ಮೇಲೆ ಫ್ರೈ ಮಾಡ್ತಾಯಿದ್ದೀನಿ, ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಹೆಲ್ದಿಯಾದ ರೆಸಿಪಿ ಇದು, ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಈ ಥರ ರಿಂಗ್ಸನ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ. ಹಾಗಂತ ನೀವು ಹಸಿ ಪಡವಲಕಾಯಿಯನ್ನು ಸ್ಟಫ್ ಮಾಡೋಕ್ಕೆ ಹೋದರೆ ಅದು ಆ ತವ ಮೇಲೆ ಫ್ರೈ ಮಾಡುವಾಗಲೂ ಅದು ಬೇಯಲ್ಲ. ಆದ್ದರಿಂದ ನಾವು ಅದನ್ನು ಸ್ವಲ್ಪ ಸ್ಟೀಮ್ ಮಾಡ್ಕೊಂಡು ಹಾಫ್ ಕುಕ್ಡ್ ಮಾಡಿದ ಮೇಲೆ ನಾವು ಇದನ್ನು ಸ್ಟಫ್ ಮಾಡ್ಕೊಬೇಕು. ಇವೆಲ್ಲವನ್ನು ಸ್ಟಫ್ ಮಾಡಿದಾಗಿದೆ. ಇವಾಗ ತವಾದ ಮೇಲೆ ಫ್ರೈ ಮಾಡ್ಕೊಬೇಕು. ಇದನ್ನು ತಗೊಂಡು ಈ ಥರ ಕೋಟಿಂಗ್ ಮಾಡಿ, ಇಲ್ಲಿ ಫ್ರೈ ಮಾಡುವಾಗ ನೀವು ಎಣ್ಣೆಯನ್ನು ಹಾಕಿ ಫ್ರೈ ಮಾಡೋದು. ಒಂದೇ ತವದ ಮೇಲೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವೆಲ್ಲವನ್ನು ಇವಾಗ ತವದ ಮೇಲೆ ಇಟ್ಕೊಳ್ಳೋಣ. ಮಧ್ಯದಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋದು. ಒಂದು ಸೈಡ್ ಫ್ರೈ ಆದಮೇಲೆ ನಾವು ಟರ್ನ್ ಮಾಡಬೇಕು. ಇದನ್ನು ಎಲ್ಲವನ್ನು ಒಂದೊಂದೇ ಟರ್ನ್ ಮಾಡಿಕೊಂಡು ಮತ್ತೊಂದು ಸೈಡನ್ನು ಫ್ರೈ ಮಾಡ್ಕೋಬೇಕು. ಇವಾಗೆಲ್ಲ ಫ್ರೈ ಆದಮೇಲೆ ನೋಡಿ ತಟ್ಟೆಯಲ್ಲಿ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಖಂಡಿತ ಟ್ರೈ ಮಾಡಿ. ಆ್ಯಂಡ್ ವೆರಿ ಹೆಲ್ದಿ ರೆಸಿಪಿ ಕೂಡ. ಇವಾಗ ಲಂಚ್ ಪ್ಲೇಟ್ ರೆಡಿ ಮಾಡ್ತಾಯಿದ್ದೀನಿ. ಅನ್ನ, ಹರವೆ ಸೊಪ್ಪಿನ ಸಾಂಬಾರು ಮತ್ತು ಪಡವಲಕಾಯಿ ಕಟ್ಲೆಟು ತುಂಬ ಚೆನ್ನಾಗಿ ಬಂದಿದೆ. ಸಾಂಪ್ರದಾಯಿಕ ಶೈಲಿಯ ಸಾಂಬಾರು ಮತ್ತು ಕಟ್ಲೆಟ್ ರೆಡಿಯಾಗಿದೆ.
ನನ್ನ ಈ ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಖುಷಿಯಾಗಿರಿ, ಹೆಲ್ದಿಯಾಗಿರಿ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.